ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2026ರ ಇಂಡಿಯಾ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕ್ರೀಡಾ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿದೆ. ವಿಶ್ವದ ಅನೇಕ ಅಗ್ರ ಬ್ಯಾಡ್ಮಿಂಟನ್ ಆಟಗಾರರು ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಕ್ರೀಡಾಕೂಟ ಆರಂಭವಾದ ಕೆಲವೇ ದಿನಗಳಲ್ಲಿ ಪಂದ್ಯಕ್ಕಿಂತ ಹೆಚ್ಚು ಪರಿಸರ, ಆರೋಗ್ಯ ಮತ್ತು ನಿರ್ವಹಣಾ ವೈಫಲ್ಯಗಳೇ ಚರ್ಚೆಗೆ ಕಾರಣವಾಗಿದೆ. ಟೂರ್ನಿ ನಡೆಯುತ್ತಿದ್ದ ವೇಳೆ ನವದೆಹಲಿಯ ವಾಯು ಗುಣಮಟ್ಟ ಸೂಚ್ಯಂಕ ಅಂದ್ರೆ AQI ಅತ್ಯಂತ ಕೆಟ್ಟ ಮಟ್ಟದಲ್ಲಿತ್ತು. ಗಾಳಿಯಲ್ಲಿ ಧೂಳು, ಹೊಗೆ ಮತ್ತು ವಿಷಕಾರಿ ಅಂಶಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಆಟಗಾರರು ಉಸಿರಾಟದ ಸಮಸ್ಯೆಯನ್ನು ಎದುರಿಸಿದ್ರು. ಬ್ಯಾಡ್ಮಿಂಟನ್ ಒಂದು ಹೆಚ್ಚು ಶಾರೀರಿಕ ಶ್ರಮ ಬೇಡುವ ಕ್ರೀಡೆ ಆಗಿರೋದ್ರಿಂದ ಇಂತಹ ಪರಿಸರದಲ್ಲಿ ಆಡುವುದು ಅಪಾಯಕಾರ ಎಂದು ಅನೇಕ ಆಟಗಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಶ್ವದ ಶ್ರೇಯಾಂಕಿತ ಆಟಗಾರರಾದ ಡೆನ್ಮಾರ್ಕ್ನ ಆಂಡ್ರಾನ್ಸ್ ಆಂಟೋನ್ಸೆನ್ ಅವರು ಮಾಲಿನ್ಯ ಕಾರಣ ನೀಡಿ ಟೂರ್ನಿಯಿಂದ ಹಿಂದೆ ಸರಿದರು. ದಂಡ ವಿಧಿಸುವುದನ್ನ ತಿಳಿದಿದ್ರೂ ಆರೋಗ್ಯವೇ ಮುಖ್ಯ ಎಂದು ಅವರು ಸ್ಪಷ್ಟಪಡಿಸಿದ್ರು. ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ವಾಯು ಮಾಲಿನ್ಯ ಮಾತ್ರವಲ್ಲದೆ ಕ್ರೀಡಾಂಗಣದ ಸ್ವಚ್ಛತೆ ಕೂಡ ಆಟಗಾರರನ್ನ ಬೇಸರಗೊಳಿಸಿತು. ಅಭ್ಯಾಸ ಮೈದಾನದಲ್ಲಿ ಧೂಳು ಜಗಮಗಿಸುತ್ತಿತ್ತು. ಶೌಚಾಲಯಗಳು ಮತ್ತು ವಿಶ್ರಾಂತಿ ಪ್ರದೇಶಗಳು ಸೂಕ್ತವಾಗಿ ನಿರ್ವಹಿಸಲ್ಪಟ್ಟಿಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಡೆನ್ಮಾರ್ಕ್ನ ಫೇಮಸ್ ಮಹಿಳಾ ಶಟ್ಲರ್ ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಟೂರ್ನಿ ಆಯೋಜಿಸಿರುವುದು ಸರಿಯಲ್ಲ ಎಂದು ಟೀಕಿಸಿದ್ರು. ಟೂರ್ನಿಯ ವೇಳೆ ಅಚ್ಚರಿಯ ಘಟನೆಗಳು ಕೂಡ ನಡೆದಿದ್ವು. ಭಾರತದ HS ಪ್ರಯಾಣ್ ಮತ್ತು ಸಿಂಗಾಪುರದ ಲೋಕಿನ್ ಯು ನಡುವಿನ ಪಂದ್ಯದಲ್ಲಿ ಕೋರ್ಟ್ ಮೇಲೆ ಪಕ್ಷಿಗಳ ಮಲ ಬಿದ್ದ ಕಾರಣ ಪಂದ್ಯವನ್ನ 2 ಬಾರಿ ನಿಲ್ಲಿಸಬೇಕಾಯಿತು. ಅಲ್ಲದೆ ಕ್ರೀಡಾಂಗಣದ ಸುತ್ತಮುತ್ತ ಕೋತಿಗಳು ಮತ್ತು ಬೀದಿ ಪ್ರಾಣಿಗಳು ಕಾಣಿಸಿಕೊಂಡಿವೆ ಎಂಬ ವರದಿಗಳು ಕೂಡ ಬಂದಿವೆ. ಇದು ಆಯೋಜಕರ ನಿರ್ಲಕ್ಷ್ಯವನ್ನ ತೋರಿಸುತ್ತದೆ ಎಂದು ಟೀಕೆ ವ್ಯಕ್ತವಾಗಿತ್ತು. ಕೆಲವು ಆಟಗಾರರು ಕ್ರೀಡಾಂಗಣದ ಒಳಭಾಗದಲ್ಲಿ ಅತಿಯಾದ ಚಳಿ ಇರುವ ಬಗ್ಗೆ ದೂರನ್ನ ನೀಡಿದ್ರು. ಅಭ್ಯಾಸದ ವೇಳೆ ಜಾಕೆಟ್ ಧರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಂತಹ ಪರಿಸ್ಥಿತಿ ಆಟಗಾರರ ತಯಾರಿಯನ್ನ ಹಿನ್ನಡೆ ಮಾಡಿತ್ತು ಅಂತ ಅವರು ಹೇಳಿದ್ದಾರೆ. ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ BWF ಪ್ರತಿಕ್ರಿಯಿಸಿ ಆಟಗಾರರ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ತಿಳಿಸಿತು. ಭವಿಷ್ಯದಲ್ಲಿ ಇದೇ ಕ್ರೀಡಾಂಗಣದಲ್ಲಿ ನಡೆಯಲಿರುವ 2026ರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಹಿನ್ನೆಲೆಯಲ್ಲಿ ಈ ವಿಚಾರಗಳು ಬಹಳ ಮಹತ್ವವನ್ನು ಪಡೆದುಕೊಂಡಿವೆ. ಆದರೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತು ಸ್ಥಳೀಯ ಆಯೋಜಕರು ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಕ್ಕಂತೆ ಇದೆ ಎಂದು ಸಮರ್ಥಿಸಿಕೊಂಡರು. ಕೆಲವು ಸಮಸ್ಯೆಗಳು ತಾತ್ಕಾಲಿಕವಾಗಿದ್ದು ಕ್ರಮ ಕೈಗೊಳ್ಳಲಾಗ್ತಿದೆ ಎಂದರು. ಪಂದ್ಯಗಳು ಯಶಸ್ವಿಯಾಗಿ ಮುಗಿದರೂ 2026ರ ಇಂಡಿಯಾ ಓಪನ್ ಪರಿಸರ ಮತ್ತು ನಿರ್ವಹಣಾ ಸಮಸ್ಯೆಗಳ ಕಾರಣದಿಂದ ವಿವಾದಗಳ ನೆರಳಲ್ಲಿ ನಡೆಯಿತು. ಅಂತಾರಾಷ್ಟ್ರೀಯ ಆಟಗಾರರ ಆರೋಗ್ಯ, ಸುರಕ್ಷತೆ ಮತ್ತು ಸೌಲಭ್ಯಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವ ಅಗತ್ಯವಿದೆ ಎಂಬ ಸಂದೇಶವನ್ನ ಈ ಟೂರ್ನಿ ನೀಡಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ನಡೆಯುವ ದೊಡ್ಡ ಕ್ರೀಡಾಕೂಟಗಳಿಗೆ ಇದೇ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. I think the condition a bit in my court and very difficult to control the shuttle and I think the shuttle or everything I think is nice. Your thoughts on the year coming up? 2023 you won the India Open and went on to win the World Championship. 2026 same. I hopefully to try the best in this tournament because last week I feeling tired now and low energy when I have to play the big tournament and I hopefully try the best. The first when I get the first medal in more than 500 is the first in India 750 and I hopefully to try everything the best in India Open because last year I lost the first round and this time I hopefully to try the best everything. I don't think about this before because the Malaysia Open is all player is very difficult, but in this tournament some player is like withdraw, right? And I have the chance for this tournament. I think it's a beautiful place and I have the many fans and very good guy and I enjoy when I play in India.